ಮಾವನನ್ನು ನೀನು ಯಾಕೆ ಮದುವೆ ಮಾಡ್ಕೊಳ್ಳಿಲ್ಲ ಅತ್ತೆ ಅಂತ ಪ್ರಶ್ನಿಸಿದ್ಲು ಹೀರಾ. ನಮ್ಮ ಮನೆಯಲ್ಲಿ ಖುಷಿಯನ್ನು ಒಪ್ಕೊಳ್ಳಿಲ್ಲ ಹೀರಾ. ಒಂಥರ ನನ್ನದೇ ತಪ್ಪು. ಭಾವ ಅಂದರೆ ಇಷ್ಟ, ಅದರಿಂದ ಅವ್ರ ಕರೆದ ಕೂಡಲೇ ಹೋಗಬೇಕಿತ್ತು. ಆದರೆ ಶ್ರೀ ಹೋದ್ಲು. ಭಾವ ಕೂಡ ದೂರ ಆದರು. ನಾನು ಕೂಡ ಇಲ್ದಿದ್ರೆ ಮಾವ ಮತ್ತು ಅತ್ತೆ ಒಂಟಿ ಆಗ್ತಾರೆ ಅಂತ ಯೋಚಿಸಿ ಬರಲ್ಲ ಅಂದೆ. ಭಾವನಿಗೆ ಕೋಪ ಬಂತು. ನನ್ನ ದೂರ ಇಟ್ಟರು. ಅಷ್ಟೊತ್ತಿಗೆ ಎಷ್ಟು ಬಾರಿ ಒದ್ದಾಡಿದೆ, ಬೇಡ್ಕೊಂಡೆ, ಆದರೂ ಕರುಣೆ ತೋರಿಸ್ಲಿಲ್ಲ ಅಂದ್ಲು ಮೈಥಿಲಿ. ನಮ್ಮ ಮಮ್ಮಿಗಾಗಿ ಇಷ್ಟೊಂದು ಜನ ಇಷ್ಟೊಂದು ಕಾಯ್ತಿರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೇಗಾದರೂ ಮಾಡಿ ಮಾವನನ್ನು ನಿನ್ನ ಜೊತೆ ಮದುವೆಗೆ ಒಪ್ಪಿಸ್ತೀನಿ, ಆದರೆ ಅವ್ರ ಹೆಂಡತಿ ಈ ವಿಷಯ ತಿಳಿದ್ರೆ ಏನಾದರೂ ಗಲಾಟೆ ಆಗುತ್ತೇನೋ ಅಂತ ಹೀರಾ ಕೇಳಿದ್ಲು. ಅವನ್ನೆಲ್ಲ ನಾನು ನೋಡ್ಕೊಳ್ತೀನಿ ಹೀರಾ, ನೀನು ಭಾವನನ್ನು ಒಪ್ಸು ಸಾಕು ಅಂದ್ಲು ಮೈಥಿಲಿ ಹುಷಾರಾಗಿ. ಸರಿ, ಆದರೆ ಸ್ವಲ್ಪ ಸಮಯ ಬೇಕಾಗುತ್ತೆ. ನಿಜಕ್ಕೂ ಮಾವನ ಹೆಂಡತಿ ಯಾರು, ಹೇಗಿರ್ತಾರೆ ಅಂತ ನಂಗೆ ತಿಳಿಬೇಕಲ್ಲ. ಅಂದ ಕೂಡಲೇ ಸ್ವಲ್ಪ ಹೊತ್ತು ಯೋಚಿಸ್ತಾ ಮೈಥಿಲಿ, ಇದೇ ಸರಿಯಾದ ಸಮಯ ಅಂದ್ಕೊಳ್ತಾ ಹೀರಾ, ನಾನು ಹೇಳಿದ್ರೆ ನೀನು ಕೋಪ ಮಾಡ್ಕೊಳ್ಳಲ್ಲ ತಾನೇ ಅಂದ್ಲು. ಯಾಕೆ? ನಾನು ಬೇರೆ ಯಾರೂ ಅಲ್ಲ, ನಿಮ್ಮ ಶಾಲೆಯಲ್ಲಿ ಸೇರಿದ ಹೊಸ ಟೀಚರ್ ಮುಮ್ತಾಜ್ ನಾನೇ ಅಂತ ಹೇಳಿದ್ಲು. ಹೀರಾ ಆಶ್ಚರ್ಯದಿಂದ ನೋಡ್ತಿದ್ರೆ, ಹೌದು, ನೀನು ಆ ಶಾಲೆಯಲ್ಲಿ ಸೇರಿದ್ಯಾ ಅಂತ ತಿಳಿದು ನನ್ನನ್ನು ನೋಡಬೇಕೆಂಬ ಆಸೆಯಿಂದ ಹಾಗೆ ಸುಳ್ಳು ಹೇಳ್ಕೊಂಡು ನಾನು ಸೇರಿಕೊಂಡೆ. ಆದರೆ ನಿನ್ನ ಹತ್ರ ನಾನು ಯಾವ ಸತ್ಯವನ್ನು ಹೇಳಬಾರ್ದು ಅಂದ್ಕೊಂಡಿದ್ದೆ. ಯಾಕೆ ಗೊತ್ತಾ, ಭಾವನ ಹೆಂಡತಿ ಬೇರೆ ಯಾರೂ ಅಲ್ಲ, ನೀನು ತುಂಬ ಇಷ್ಟಪಡೋ ಅನ್ವಿಕಾನೇ. ಅಂದ ಕೂಡಲೇ ಹೀರಾಗೆ ಮತಿ ಹೋದಂತಾಯಿತು. ನೀ ಹೇಳ್ತಿರೋದು ನಿಜವಾ ಅಂದ್ಲು ನಂಬಿಕೆ ಬಾರದೆ. ಹೌದು, ನಿನ್ನ ಹತ್ರ ಸುಳ್ಳು ಹೇಳಿದಿನ ನೋಡು ಅಂತ ಅರ್ಜುನ್ ಮತ್ತು ಅನ್ವಿಕಾ ಮದುವೆ ಫೋಟೋಗಳನ್ನ ತೋರಿಸಿದ್ಲು. ಖುಷಿ ಕೂಡ ಬೇರೆ ಯಾರೂ ಅಲ್ಲ, ಅವರಿಬ್ಬರು ಮಗಳೇ. ಅಂದ ಕೂಡಲೇ ಹೀರಾಗೆ ಮತ್ತೊಂದು ಶಾಕ್. ಅವ್ರು ನಿನ್ನ ಹತ್ರ ಹೇಳಿದ್ದಾರೆ ಅಂದ್ಕೊಂಡಿದ್ದೆ, ಆದರೆ ಹೇಳಿಲ್ಲ ಎಂಬುದು ಈಗಲೇ ತಿಳಿಯಿತು. ಈಗಲೂ ನಿನ್ನ ಹತ್ರ ಸತ್ಯ ಮುಚ್ಚಿಟ್ರೆ ನನ್ನನ್ನು ನಾನು ಕ್ಷಮಿಸ್ಕೊಳ್ಳಲಾರೆ. ನಿನ್ನ ತಂಗಿ ಸಾವಿಗೆ ಆ ಅನ್ವಿಕಾನೇ ಕಾರಣ. ಅಷ್ಟೇ ಅಲ್ಲ, ನಿಮ್ಮ ಅಜ್ಜಿ ತಾತನನ್ನು ಭಾವನೆಯಿಂದ ದೂರ ಮಾಡೋದು ಕಾರಣ ಕೂಡ ಅವಳೇ. ಭಾವ ತನ್ನ ಜೊತೆಗೆ ಇರಬೇಕು ಅಂತ ಇಂಥ ಕೆಲಸಗಳನ್ನೆಲ್ಲ ಮಾಡಿದಾಳೆ. ಆದರೆ ಖುಷಿ ಅಂದರೆ ಪ್ರಾಣವಾಗಿದ್ದ ನಿಮ್ಮ ಮಾವ ಅವಳ ಸಾವನ್ನು ತಡೆದುಕೊಳ್ಳಲಾರದೆ ನೀನಿದೆಯಾ ಅಂತ ತಿಳಿದು ರಶ್ ಆಗಿ ಬಂದರು. ಆದರೂ ಆಸ್ತಿ ಹೋಗಬಾರ್ದಂತ ತಾತನವರ ಹತ್ರ ಪ್ರೀತಿಯಿಂದ ಇರ್ತಾ ಆಸ್ತಿಗೆ ದೂರ ಆಗಬಾರ್ದಂತ ಖುಷಿ ವಾರಿಸ್ತಾರೆ ಅಂತ ಹೇಳಿ ಅವ್ರನ್ನ ಕಟ್ಟಿ ಹಾಕಿದಾಳೆ. ಮೊಮ್ಮಗಳು ಹೋದ್ಲು, ಮೊಮ್ಮಗ ದೂರಾದ ಅಂತ ಆ ಹಿರಿಯರು ಅನ್ವಿಕಾ ಮಾತುಗಳಿಗೆ ಕರಗಿ ಹೋದ್ರು ಅಂತ ಅಲ್ಲಿಗೆ ನಿಲ್ಲಿಸಿ ಹೀರಾನನ್ನು ನೋಡಿದ್ಲು. ಬೆಳ್ಳಗಾಗಿದ್ದ ಮುಖದಿಂದ ಅನ್ವಿಕಾ ಮತ್ತು ಮಾನ್ಸ್ಟರ್ ಗಂಡ ಹೆಂಡ್ತಿನ ಅಂದ್ಲು ಹೀರಾ. ಹೌದು, ಅಷ್ಟೇ ಅಲ್ಲ, ನಿನ್ನ ಅಪ್ಪನಿಂದ ನಿನ್ನ ತಪ್ಪಿಸ್ಬೇಕು ಅಂತ ಇಲ್ಲಿಗೆ ಕರೆತಂದರು. ಅದಕ್ಕೆ ಅನ್ವಿಕಾನನ್ನು ಮತ್ತೆ ಹತ್ತಿರ ಸೇರಿಸ್ಕೊಂಡಿದ್ದಾನೆ. ಆದರೆ ಬಂದ ಮೇಲೆ ಆ ಮಾಯಾಂಗೆ ಬಲೆಯಲ್ಲಿ ಬಿದ್ದು ಅಪ್ಪ ಅಮ್ಮನನ್ನು ನೋಡೋದು ಕೂಡ ಭಾವ ಬರಲಿಲ್ಲ. ಇನ್ನು ನಿನ್ನ ಹತ್ರ ಮುಖ್ಯವಾದ ವಿಷಯಗಳು ಹೇಳಬೇಕು ಹೀರಾ, ಆದರೆ ಇಲ್ಲಿರೋದು ಅಷ್ಟು ಒಳ್ಳೆಯದಲ್ಲ. ಅಷ್ಟೇ ಅಲ್ಲ, ನಾನು ನಿನ್ನ ಭೇಟಿ ಮಾಡಿದವರಿಗೆ ತಿಳಿದರೆ ನನ್ನನ್ನು ಕೊಲ್ಲೋದಕ್ಕೂ ಕೂಡ ಅವರು ಹಿಂದೆ ನೋಡಲ್ಲ. ಅದಕ್ಕೆ ನಾನು ಶಾಲೆಯಲ್ಲಿ ಸಿಗ್ತೀನಿ, ಅಲ್ಲಿ ನಿನಗೆ ಒಂದೊಂದೇ ವಿಷಯವನ್ನು ಹೇಳ್ತೀನಿ, ಸರಿನಾ ಅಂದ್ಲು ಮೈಥಿಲಿ. ಮಾಯ ಲೋಕದಲ್ಲಿರುವಂತೆ ಸರಿ ಅಂದ್ಲು ಹೀರಾ. ಅತ್ತೆ, ಮಗುವಿಗೆ ಏನಾದರೂ ಒಳ್ಳೆಯದನ್ನು ಮಾಡಿಕೊಡು ಅಂತ ಹೀರಾ ಹಣೆಗೆ ಮುತ್ತಿಟ್ಟು ಶಾಲೆಯಲ್ಲಿ ಸಿಗೋಣ ಬಾಯ್ ಅಂತ ಹೇಳಿ ಬಂದ ದಾರಿಯಲ್ಲೇ ಹೊರಟು ಹೋದ್ಲು ಮೈಥಿಲಿ. ಅಜ್ಜಿ, ಅತ್ತೆ ಹೇಳಿದ್ದೆಲ್ಲ ನಿಜವಾ ಅಂತ ಕೇಳಿದ್ರು ಹೀರಾ. ನಿಜ ತಾಯಿ, ಆ ರಾಕ್ಷಸಿ ಸಾಮಾನ್ಯದವಳೆಲ್ಲ ಕಿಲಾಡಿ ನನ್ನ ಮಗನನ್ನು ಬಲೆಯಲ್ಲಿ ಹಾಕ್ಕೊಂಡು ನಮಗೆ ದೂರ ಮಾಡಿದಾಳೆ ಅಂತ ಹೇಳ್ತಾ ಮತ್ತೆ ಕಣ್ಣೀರಿನಲ್ಲಿ ತಿರುಗಿಸಿದ್ಲು ವಾಸವಿ. ಪೇಟೆಯಿಂದ ಬಂದ ಚಂದ್ರಮೌಳಿಯವರು ಹೀರಾಗೆ ಇಷ್ಟ ಆದವುಗಳನ್ನೆಲ್ಲ ತಂದಿದ್ರು. ಅವಳ ಜೊತೆ ತುಂಬ ಹೊತ್ತು ಮಾತಾಡ್ತಾ ಅನ್ವಿಕಾನನ್ನ ಒಳ್ಳೆಯವಳು ಅಂತ ಹೊಗಳುತ್ತಿದ್ರೆ ವಾಸವಿಗೆ ಮೈ ಉರಿಯಿತು. ಗಂಡ ಪಕ್ಕಕ್ಕೆ ಹೋದ ಕೂಡಲೇ ಅವರು ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳ್ತಿದ್ಲು. ಅನ್ವಿಕಾ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಿದ್ರೆ ಹೀರಾಳ ತಲೆ ಕೆಟ್ಟು ಹೋದಂತಾಯಿತು. ಸ್ವಲ್ಪ ಹೊತ್ತು ನಿದ್ರೆ ಮಾಡಿ ಎದ್ದ ಮೇಲೆ ಚಂದ್ರಮೌಳಿಯವರ ಜೊತೆ ಹತ್ತಿರದ ಪಾರ್ಕ್ಗೆ ಹೋದ್ಲು ಹೀರಾ. ಅನ್ವಿಕಾ ತುಂಬ ಒಳ್ಳೆಯ ಹುಡುಗಿ ಹೀರಾ ಅಂತ ಅವ್ರು ಅಂದಾಗ, ಅವ್ರು ನಿಮಗೆ ಯಾವಾಗಲಿಂದ ಗೊತ್ತು ತಾತಯ್ಯ ಅಂತ ಕೇಳಿದ್ಲು. ಯಾವಾಗಲಿಂದ ಅಂದರೆ ನಮ್ಮ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿದಾಗಿನಿಂದ ಗೊತ್ತು ಮಗಳೇ. ಹಾಗಾದರೆ ಅವಳ ಗಂಡ ಏನು ಅನ್ನಲ್ವಾ ನಮ್ಮ ಜೊತೆ ಇರೋತಿರೋದಕ್ಕೆ? ಅವನು ಕೂಡ ತುಂಬ ಒಳ್ಳೆಯ ಮನುಷ್ಯ. ತಾತಯ್ಯ ಕೂಡ ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾರೆ. ಯಾಕೆ? ಸೊಸೆಯನ್ನು ನನ್ನ ಸೊಸೆ ಅಂತ ಹೇಳ್ತಿಲ್ಲ ಅಂದರೆ ಎದುರಿನ ವ್ಯಕ್ತಿಯಲ್ಲಿ ತಪ್ಪು ಇದ್ದೇ ಇರುತ್ತೆ ತಾನೇ ಅಂತ ಆ ಎಳೆಯ ಮನಸ್ಸು ತನಗೆ ತಿಳಿದ ಸತ್ಯವನ್ನು ಹೀಗೆ ಅರ್ಥೈಸ್ಕೊಳ್ತು. ಆ ಸಾಯಂಕಾಲ ಅರ್ಜುನ್ ಬರೋವರೆಗೂ ವಾಸವಿ ಹೀರಾನನ್ನು ಬಿಡಲಿಲ್ಲ. ಅನ್ವಿಕಾ ಬಗ್ಗೆ ಚಾಡಿ ಹೇಳೋದನ್ನು ನಿಲ್ಲಿಸಲಿಲ್ಲ. ಹಾನ್ ಸದ್ದಿಗೆ ಮಗ ಬಂದ ಹಾಗಿದೆ ಹೀರಾ, ಪಾಮ ಅಂದಾಗ ಹೊರಬಂದ ಹೀರಾ ಗಂಭೀರವಾಗಿದ್ದ ಅರ್ಜುನ್ ಮುಖ ನೋಡಿ ಹತ್ತಿರ ಬಂದು, ಮನೆಯೊಳಗೆ ಬರಲ್ವ ಮಾವ ಅಂದ್ಲು. ನನ್ನ ಸ್ಟೀಯನ್ನು ಬೇಡ ಅಂತ ಹೊರ ಹಾಕಿದೆ, ಈ ಮನೆಗೆ ನಾನು ಕಾಲಿಡೋದು ನಡೆಯದ ಮಾತು ದೃಢವಾಗಿ ಹೇಳಿದ ಅರ್ಜುನ್ ಮಾತಿಗೆ ಹೀರಾಳ ಬಾಯಲ್ಲಿ ಮಾತು ಬರಲಿಲ್ಲ. ಅವಳು ಕಾರ್ ಹತ್ತೋದಕ್ಕೆ ಹೋಗ್ತಿರುವಾಗ ಅವನ್ನೆಲ್ಲ ಇಲ್ಲೇ ಬಿಸಾಕು ಅಂದ ಅರ್ಜುನ್. ಅವಳ ಕೈಯಲ್ಲಿದ್ದ ಹಣ್ಣು ಹಂಪಲು ಮತ್ತು ತಿಂಡಿಗಳ ಬುಟ್ಟಿಗಳನ್ನ ಉದ್ದೇಶಿಸಿ, ಅಜ್ಜಿ ಪ್ರೀತಿಯಿಂದ ಕೊಟ್ಟಿದ್ದು ಅಂತ ಪಿಸುಗುಟ್ಟಿದ್ಲು. ಅವನ್ನು ತಂದರೆ ನೀನು ಇಲ್ಲೇ ಇರಬೇಕಾಗತ್ತೆ ಅಂತ ಕಠಿಣವಾಗಿ ಹೇಳಿದಾಗ ಹೀರಾ ಹೋಗುತ್ತಿದ್ದರೆ ಅರ್ಜುನನ ಮೈಥಿಲಿ ಜೊತೆ ಮದುವೆಗೆ ಒಪ್ಪಿಸೋದು ಹೇಗೆ ಅಂತ ಯೋಚಿಸಿ ಬಂದ ವಾಸವಿ ಹೀರಾ ಕೈಯಿಂದ ಬುಟ್ಟಿಗಳನ್ನ ಕಿತ್ಕೊಂಡು, ನೀನು ಕೇಳಬೇಕಷ್ಟೇ, ಎಲ್ಲವನ್ನ ನಿನ್ನ ಕಾಲು ಮುಂದೆ ಇರಿಸ್ತಾನೆ ನಿಮ್ಮವ, ಇವಕ್ಕೆಲ್ಲ ಬೆಲೆ ಇಲ್ಲ, ನೀನು ಹೋಗಮ್ಮ ಅಂತ ಬುಟ್ಟಿಯನ್ನು ಕೆಳಗೆ ಹಾಕಿ ಬಾಗಿಲು ತೆರೆದ್ಲು. ದೂರದಲ್ಲಿದ್ದ ಚಂದ್ರಮೌಳಿಯವರು ಅರ್ಜುನ್ನ ಕಠಿಣತೆಯನ್ನು ನೋಡಿ ಬೇಸರ ಪಡ್ತಿರುವಾಗಲೇ
ಕಾರು ಧೂಳೆಬ್ಬಿಸುತ್ತಾ ಹೊರಟು ಹೋಯಿತು. ನಾನು ಆವಾಗಲೇ ಹೇಳಿದ್ಲೇ ಇದ್ದೆ ಅವನ್ನೆಲ್ಲ ಕೊಡಬೇಡ, ನೋಡಿದ್ರೆ ಮಗ ಒಪ್ಪಲ್ಲ ಅಂತ, ಕೇಳಿದೆ ನೀನು ಅಂತ ಗಂಡ ಹೆಂಡತಿಯನ್ನು ಗದರಿಸಿದ್ರು. ಅವನ ಮನಸ್ಸು ಸ್ವಲ್ಪ ಆದರೂ ಬದಲಾಗಿರ್ಬೋದು ಅಂದ್ಕೊಂಡೆ, ಆದರೆ ಇನ್ನೂ ಕಲ್ಲಿನಂತೆಯೇ ಇದೆ. ಇದೆಲ್ಲ ಆ ಅನ್ವಿಕಾಳಿಂದಲೇ ಅಂತ ಹೇಳಲು ಹೋಗಿ ಗಂಡನು ಕೋಪದ ನೋಡಿ ಮಾತು ನಿಲ್ಲಿಸಿ ಒಳಗೆ ಹೋದ್ಲು ವಾಸವಿ. ಹೀರಾ ಮನೆಗೆ ಬಂದ ಕೂಡಲೇ ಅನ್ವಿಕಾ ಅವಳಿಗೆ ದೃಷ್ಟಿ ತೆಗೆದ್ಲು. ಅರ್ಜುನ್ ನೇರವಾಗಿ ತನ್ನ ಕೋಣೆಗೆ ಹೋಗ್ಬಿಟ್ರೆ ಗಂಡ ಹೆಂಡತಿಯಾದರೂ ಹೀಗೊಬ್ರಿಗೊಬ್ರು ಪರಿಚಯವೇ ಇಲ್ಲದಂತೆ ಬಾಸ್ ಮತ್ತು ಕೆಲಸಗಾರರ ಥರ ದೂರ ದೂರ ಇರ್ತಾರೆ. ಹೀರಾ ಮನಸ್ಸಿನಲ್ಲಿ ಅನುಮಾನ ಆಗಲೇ ಹುಟ್ಟಿದ್ರಿಂದ ಅದನ್ನು ಗಮನಿಸೋದಕ್ಕೆ ನಿರ್ಧರಿಸಿದ್ಲು. ಯಾವಾಗಲೂ ನಗುವಂತೆ ತಾತನ ಮನೆ ಹೇಗಿದೆ, ಅಲ್ಲಿ ಅಮ್ಮನ ರೂಮು, ಫೋಟೋಗಳು, ನೆನಪುಗಳನ್ನ ನೋಡಿ ಹೇಗೆ ಅನ್ನಿಸ್ತು ಅಂತ ಅನ್ವಿಕಾ ವಿವರಿಸಿದ್ದಾಗ ಮಗುವಿನ ಮನಸ್ಸಿನಲ್ಲಿ ವಿಷಯ ತುಂಬಿಲ್ವಲ್ಲ ಅಂತ ಅನ್ವಿಕಾ ಸಮಾಧಾನದಿಂದ ನಿಟ್ಟುಸಿರು ಬಿಟ್ಲು. ತುಂಬ ಸುಸ್ತಾಗಿದೆ ಅನ್ವಿಕಾ, ಫ್ರೆಶ್ ಆಗಿ ಬರ್ತೀನಿ ಅಂತ ಹೋದ್ಲು ಹೀರಾ. ಖುಷಿಗೆ ಕಾರ್ಟೂನ್ ಹಾಕ್ಕೊಟ್ಟು ಕಾಫಿ ಕಪ್ ಹಿಡಿದು ಅರ್ಜುನ್ ಹತ್ತಿರ ಬಂದ್ಲು ಅನ್ವಿಕಾ. ಅವನು ಕಿಟಕಿಯಿಂದ ಹೊರಗೆ ನೋಡುತ್ತಾ ಏನೋ ಯೋಚಿಸ್ತಾ ಇದ್ದ. ಕಾಫಿ ಅವಳ ಧ್ವನಿಗೆ ತಿರುಗಿ ನೋಡ್ದ. ನಾವಿಲ್ಲಿಂದ ಹೊರಟು ಹೋಗೋಣ. ಎಲ್ಲಿಗೆ? ಕಪ್ ಹಿಡಿತಾ ಕೇಳ್ದ. ನಮ್ಮನೆಗೆ. ಇದು ಯಾರ ಮನೆ? ನಮ್ಮದಲ್ಲ, ನಮ್ಮದು ಬೇರೆ, ನಾವು ಮಾತ್ರ ಇರೋ ಮನೆ ಬೇಕು. ಇಲ್ಲೇನಾಗಿದೆ, ಚೆನ್ನಾಗಿದೆ ಅಲ್ವಾ ಅಂತ ನಗು ಮುಚ್ಚಿಟ್ಟು ಕೇಳ್ತಿದ್ದಾಗ ಅನ್ವಿಕಾಳ ಮೂಗಿನ ತುದಿ ಕೋಪದಿಂದ ಕೆಂಪಾಯಿತು. ಅವನು ತಮಾಷೆ ಮಾಡ್ತಿದ್ದಾನಂತ ತಿಳಿದು, ಇಲ್ಲಿ ನಮಗೆ ಪ್ರೈವಸಿ ಇಲ್ಲ, ಮಗುವಿನ ಜೊತೆ ಫುಲ್ನಲ್ಲಿ ಆಟ ಆಡ್ತಿದ್ರೆ ಎಷ್ಟು ಹೆಣ್ಣುಮಕ್ಕಳು ಕಣಬಿತ್ತು ಗೊತ್ತಾ ಅಂತ ಮುನಿಸ್ಕೊಂಡು ಹೇಳ್ತಿದ್ದಾಗ ಅವಳು ಸೊಂಟ ಹಿಡಿದು ತನ್ನತ್ತ ಹೇಳ್ಕೊಂಡು, ನನಗೆ ಮದುವೆ ಆಗಿದೆ, ಪಾಪು ಇದೆ ಅಂತ ಅವ್ರಿಗೆ ತಿಳಿಯಲ್ವಾ ಅಂದನು ಗಡ್ಡ ಹಿಡಿದು. ತಿಳಿದ್ರೂ ಮುನ್ನುಗ್ಗಲು ಕೆಲವರು ಹಿಂದೆ ನೋಡಲ್ಲ, ನನಗಿಲ್ಲಿ ಸುರಕ್ಷಿತ ಅಂತ ಅನ್ನಿಸ್ತಿಲ್ಲ. ಅರ್ಜುನ್ ಪ್ಲೀಸ್ ಹೊರಟು ಹೋಗೋಣ. ಶಾಲೆ ದೂರ ಆಗತ್ತೆ, ಬದಲಾಯಿಸೋಣ. ಅದಿನ್ನೂ ಅಪಾಯ. ಮೈಥಿಲಿ ಆ ಶಾಲೆಯಲ್ಲಿದ್ದರೆ ಹೀರಾಳಿಗೆ ಏನು ಹೇಳ್ತಾಳೆ ಎಂಬುದು ನಮಗೆ ತಿಳಿಯುತ್ತೆ. ಇಲ್ದಿದ್ರೆ ಶಾಲೆ ಬದಲಿಸಿದ್ರೆ ಅವಳನ್ನ ಹೇಗೆ ಬಲೆಗೆ ಬೀಳಿಸ್ತಾಳೆ ಎಂಬುದು ನಮಗೆ ತಿಳಿಯೋದಿಲ್ಲ. ನಿಮಗಾ ಎಂಬಂತೆ ನೋಡಿದ್ಲು ಅನ್ವಿಕಾ. ನನಗೆ ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ? ಹಾಗಂತ ಹೀರಾನ ಬಿಟ್ಬಿಡ್ತೀರಾ? ಅವಳು ನಮ್ಮ ಹತ್ರ ಏನನ್ನು ಮುಚ್ಚಿಡದೆ ಹೇಳೋ ದಿನ ನಾವು ಪೂರ್ತಿಯಾಗಿ ಅವಳ ಮೇಲೆ ಹಕ್ಕನ್ನು ಪಡಿತೀವಿ. ಅರ್ಥ ಆಗಲಿಲ್ಲ? ಕೆಲವು ದಿನ ತಾಳ್ಮೆಯಿಂದ ಇರು, ನಮ್ಮ ಮನೆಗೆ ಹೋಗೋಣ ಅಂತ ಅವಳ ಸೊಂಟ ಚಿವುಟಿ ಹಾಲಿಗೆ ಬಂದು ಖುಷಿ ಜೊತೆ ನೀಡ್ದ. ಆ ರಾತ್ರಿ ಪಕ್ಕದಲ್ಲಿ ಮಲಗಿದ್ದ ಹೀರಾಳ ತಲೆ ಸವರ್ತಾ ಅಜ್ಜಿ ಏನು ಹೇಳಿದ್ಲು ಅಂತ ಅನ್ವಿಕಾ ಕೇಳಿದ್ರು. ಚಿಕ್ಕವಳಿದ್ದಾಗ ಅಮ್ಮ ಮಾವ ಹೇಗಿದ್ರು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಮಾವನಿಗೆ ಹೆಂಡತಿ ಇದ್ದಾರೆ ಅಂತಲೂ, ಅವಳವರನ್ನು ಬಿಟ್ಟು ಹೋಗಿದ್ದಾಳೆ ಅಂತಲೂ ಹೇಳಿದ್ಲು. ಅಂದಾಗ ಅನ್ವಿಕಾಳ ಗಂಟಲು ಮೂಕವಾಯಿತು. ಇನ್ನು ಅವಳು ತುಂಬ ಕೆಟ್ಟವಳಂತೆ, ಮೈಥಿಲಿ ಅತ್ತೆ ಜೊತೆ ಮಾನ್ಸ್ಟರ್ ಮದುವೆ ಆಗದಂತೆ ಅಡ್ಡಿಪಡಿಸಿದ್ಲಂತೆ. ಅನ್ವಿಕಾಳ ಎದೆಯಲ್ಲಿ ದುಃಖ ಉಮ್ಮಳಿಸಿ ಬಂತು. ಅವಳು ಅಂದರೆ ಅಜ್ಜಿಗೆ ಸ್ವಲ್ಪವೂ ಇಷ್ಟ ಇಲ್ಲ. ಅಷ್ಟೇ ಅಲ್ಲ, ಮಾವನ ಜೊತೆ ಮೈಥಿಲಿ ಅತ್ತೆ ಮದುವೆ ಮಾಡಬೇಕಂತ ಅಜ್ಜಿ ಆಸೆ. ಹೇಗಾದರೂ ಮಾಡಿ ಮಾನ್ಸ್ಟರ್ನ ಒಪ್ಸು ಅಂತ ನನ್ನ ಕೇಳಿದ್ಲು ಅಂತ ಹೇಳಿ ಮೈಥಿಲಿಯ ರಾಕ್ಷಸ ಪ್ರೇಮದ ಬಗ್ಗೆ ವಿವರಿಸಿದ್ಲು. ಕೂಡಲೇ ಅನ್ವಿಕಾ ಈಗಲೇ ಕೇಳೋಣ ಬಾ ಅಂತ ಎದ್ಲು. ಎಲ್ಲಿಗೆ? ಮಾನ್ಸ್ಟರ್ ಹತ್ರಕ್ಕೆ. ಹೀರಾ ನಿಲ್ಲು ಅಂತಿರೋ ಅನ್ವಿಕಾಳ ಮಾತನ್ನು ಕೇಳದೆ ಕೈ ಹಿಡಿದು ಅರ್ಜುನ್ ಕೋಣೆಗೆ ಎಳ್ಕೊಂಡು ಹೋದ್ಲು. ಫೈಲ್ಗಳನ್ನ ನೋಡ್ತಿದ್ದ ಅರ್ಜುನ್ ಸದ್ದಿಗೆ ತಲೆ ಎತ್ತಿ ನೋಡಿದ್ಲು. ಅವನ ಹುಬ್ಬುಗಳು ಗಂಟಿಕ್ಕಿದ್ವು. ನೀರು ತುಂಬಿದ ಅನ್ವಿಕಾಳ ಕಣ್ಣುಗಳನ್ನ ನೋಡಿ ಏನು ಎಂಬಂತೆ ನೋಡ್ದ. ಹೀರಾ ನಿಮ್ಮ ಹತ್ರ ಮಾತಾಡಬೇಕಂತೆ. ಅರ್ಜುನ್ ಹೀರಾನನ್ನು ನೋಡ್ದ. ನೀವು ಕೋಪ ಮಾಡ್ಕೊಳ್ಬಾರ್ದು, ನಿಮ್ಮ ಹೆಂಡತಿ ಏನಾದರೂ ಎಲ್ಲಿ ಇದ್ದಾರೆ ಅಂತ ಕೇಳಿದ್ರು ಹೀರಾ. ಹೆಂಡತಿ ಇದ್ದಾಳೆ ಅಂತ ತಿಳಿದು ನಿನಗೆ ಅವಳು ಎಲ್ಲಿದ್ದಾಳೆ ಅಂತ ತಿಳಿಯೋದು ದೊಡ್ಡ ವಿಷಯವಾ ಅಂತ ಮರಳಿ ಫೈಲ್ಗಳನ್ನ ನೋಡ್ದ. ಹೀರಾ ಗಾಬರಿ ಆದ್ಲು. ಅಜ್ಜಿ ಹೇಳಿದ್ರು ನಿಮಗೆ ಮದುವೆಯಾಗಿ ಹೆಂಡತಿ ಇದ್ದಾರೆ ಅಂತ. ಖುಷಿ ಸತ್ತ ಮೇಲೆ ನೀವು ಅವಳನ್ನ ಬಿಟ್ಟು ರಷ್ಯಾಗೆ ಬಂದಿದ್ದೀರಾ ಅಂತ, ಈಗ ಒಂಟಿಯಾಗಿ ನನಗೋಸ್ಕರ ಹೀಗಿದ್ದೀರಾ ಅಂತ ಅವಳು ತುಂಬ ಬೇಸರ ಪಡ್ತಿದ್ದಾಳೆ. ಮೈಥಿಲಿ ಅತ್ತೆ ಜೊತೆ ನೀವು ಸುಮ್ಮನಿರು ಹೀರಾ, ಸ್ಟಾಪ್ ದಿ ನಾನ್ಸೆನ್ಸ್. ನನ್ನ ಹೆಂಡತಿ ನನ್ನ ಜೊತೆ ಇಲ್ದಿದ್ರೆ ಏನಾಯಿತು? ಅವಳನ್ನ ನಾನು ಪ್ರೀತಿಸ್ತಿದ್ದೀನಿ ಎಂದೆಂದಿಗೂ. ಅವಳನ್ನ ನಾನು ಬೇಡ ಅನ್ನೋದು ಈ ಜನ್ಮದಲ್ಲ, ಎಷ್ಟು ಜನ್ಮಗಳಿಗೂ ನಡೆಯದ ಮಾತು. ಈ ರಾಮನಿಗೆ ಜಾನಕಿ ಒಬ್ಬಳೆ ಎಂದೆಂದಿಗೂ ಅಂತ ತುಂಬ ಗಂಭೀರವಾಗಿ ಹೇಳ್ದ ಅರ್ಜುನ್. ಚಿಕ್ಕವಳಾದ ನಿನ್ನ ಹತ್ರ ಇವನ್ನೆಲ್ಲ ಹೇಳಿದವರು ಬುದ್ಧಿವಂತಿಕೆ ಮತ್ತು ಆ ಆಟವನ್ನು ಅರ್ಥ ಮಾಡ್ಕೊಳ್ಳೋ ವಯಸ್ಸು ನಿನ್ನದಲ್ಲ. ನಿನ್ನ ವಯಸ್ಸಿಗೆ ತಕ್ಕ ಕೆಲಸ ಮಾಡಿದ್ರು ಒಳ್ಳೆಯದು. ಮತ್ತು ಇದು ನನ್ನ ವೈಯಕ್ತಿಕ ಜೀವನ, ನೀನು ಪ್ರವೇಶ ಮಾಡೋದನ್ನು ನಾನು ಒಪ್ಪಲ್ಲ. ನನಗೆ ಕೆಲಸ ಇದೆ, ಹೋಗು ಅಂತ ಗದರಿಸಿದಾಗ ಹೀರಾಳ ಕೈ ಹಿಡಿದು ಹೊರಕರತಂದ ಅನ್ವಿಕಾಳ ಕಣ್ಣಿನ ಹನಿಗಳು ಆನಂದುವ ಬಾಷ್ಪಗಳಾಗಿ ಬದಲಾಗಲು ಸಮಯ ಹಿಡಿಲಿಲ್ಲ. ನೋಡಿದ್ಯಾ, ನಾನು ಬೇಡ ಅಂದೆ ನೀನು ಕೇಳಲಿಲ್ಲ. ಯಾಕಿಂತ ಹುಚ್ಚು ಮಾತುಗಳಿಂದ ಅವ್ರಿಗೆ ತೊಂದರೆ ಕೊಡ್ತೀಯಾ? ಇನ್ನೆಂದು ಇಂತಹವುಗಳನ್ನ ಕೇಳಿ ಕೋಪ ತರಿಸ್ಬೇಡ ಅಂತ ಹೇಳಿ ಕರ್ಕೊಂಡು ಹೋದ್ಲು. ಮರುದಿನ ಬೆಳಿಗ್ಗೆ ಯಾವಾಗಲೂ ಹಾಗೆ ಶಾಲೆಗೆ ತಯಾರಾಗ್ತಿದ್ರು. ಅರ್ಜುನ್ ಖುಷಿಗೆ ತಿಂಡಿ ತಿನ್ನಿಸ್ತಿದ್ರೆ ಅನ್ವಿಕಾ ಹೀರಾಳಿಗೆ ಬಡಿಸಿದ್ಲು. ನನಗೆ ಬೇಡ ಅಂತಿದ್ದು ಬ್ಯಾಗ್ ಹಿಡಿದು ಹೊರಗೆ ಬಂದ್ಲು ಹೀರಾ. ಅನ್ವಿಕಾ ಅರ್ಜುನನ್ನು ನೋಡಿದ್ಲು. ಬಾಕ್ಸ್ ತೊಗೊಂಡು ಬಾ ಅಂತ ಹೇಳಿ ಖುಷಿಗೆ ಶೂ ಹಾಕಿ ಎತ್ಕೊಂಡು ಬಂದ ಅರ್ಜುನ್. ಕಿಟಕಿ ಹತ್ರ ಮುಖ ಇಟ್ಟು ಕೂತ್ಲು ಹೀರಾ. ಖುಷಿಯನ್ನು ಕೂರಿಸಿ ಕಾರ್ ಸ್ಟಾರ್ಟ್ ಮಾಡ್ದ ಅರ್ಜುನ್.
ಅನ್ವಿಕಾ ಕೂಡ ಬಂದಿದ್ದರಿಂದ ಶಾಲೆ ಕಡೆ ಹೊರಟರು. ಖುಷಿ ಹೊರತುಪಡಿಸಿ ಉಳಿದವರು ಮಾತನಾಡಲಿಲ್ಲ. ಕಾರ್ ನಿಲ್ಲಿಸಿ ಇಳಿತಿದ್ದ ಹೀರಾಳ ಹತ್ರ, ನಿನಗೆ ನಮ್ಮ ಜೊತೆ ಇರೋದು ಇಷ್ಟ ಇಲ್ದಿದ್ರೆ ನೀನು ಇರ್ತೀನಿ ಅಂದ ಕಡೆಯೇ ಬಿಡ್ತೀನಿ, ಸಂತೋಷವಾಗಿ ಹೋಗಬಹುದು, ಯಾರು ಅಡ್ಡಿಪಡಿಸಲ್ಲ ಅಂದ ಅರ್ಜುನ್. ಹೀರಾ ಹೊರಟು ಹೋದ್ಲು. ಯಾಕಾಗಿ ಮಾತಾಡ್ತಿದ್ದೀರಾ? ಅವಳ ಮನಸ್ಸಿಗೆ ಎಷ್ಟು ಬೇಸರ ಆಗುತ್ತೆ ಅಂತ ಯೋಚಿಸ್ತಿದ್ದೀರಾ? ನಾವಿಬ್ಬರು ಗಂಡ ಹೆಂಡತಿ ಅಂತ ತಿಳಿದಿದ್ರೂ ನನ್ನನ್ನು ಬೇರೆ ಮದುವೆ ಮಾಡ್ಕೊಂಡ್ಲಲ್ಲ, ಆಗ ನನಗೆಷ್ಟು ಬೇಸರ ಆಗಿರ್ಬೋದು. ಏನು, ಹೀರಾಗ ನಾವು ಗಂಡ ಹೆಂಡತಿ ಅಂತ ಗೊತ್ತಾ? ಅನ್ವಿಕಾ ಆಶ್ಚರ್ಯಪಟ್ಲು. ಅವಳಿಗೆಲ್ಲವೂ ಗೊತ್ತು, ಏನು ತಿಳಿಯದ ಹಾಗೆ ನಟಿಸ್ತಿದ್ದಾಳಷ್ಟೇ. ಈಗೇನು ನಡೆದಿಲ್ಲ, ಇನ್ನು ಮುಂದೆ ನಡೆಯೋದನ್ನು ನೋಡು. ಸಮಯ ಆಗ್ತಿದೆ, ಇಳಿ. ಖುಷಿ ಜೊತೆ ಅನ್ವಿಕಾ ಶಾಲೆಗೆ ಹೋದ ಮೇಲೆ ಕಾರ್ ತಿರುಗಿಸಿ ಹೊರಟು ಹೋದ ಅರ್ಜುನ್. ಹೀರಾ, ನಿಮ್ಮ ಮಾವನ ಮೇಲೆ ಕೋಪದಿಂದ ತಿನ್ನದೆ ಬಂದರೆ ಆರೋಗ್ಯ ಏನಾಗುತ್ತೆ? ಸ್ವಲ್ಪ ತಿನ್ನು ಮಗಳೇ ಅಂತ ಅನ್ವಿಕಾ ಊಟದ ಡಬ್ಬಿ ನೀಡಿದ್ಲು. ನನ್ನ ಮೇಲೆ ನಿನಗೆ ನಿಜವಾಗಿಯೂ ಪ್ರೀತಿ ಇದೆಯಾ ಅನ್ವಿಕಾ ಅಂತ ನೇರವಾಗಿ ಕೇಳಿದ್ಲು ಹೀರಾ. ಹಾಗೆ ನಿನಗೆ ಅನುಮಾನ ಬಂತು ಅಂದರೆ ನಾನು ಸರಿಯಾಗಿ ನೋಡ್ಕೊಳ್ತಿಲ್ಲ ಎಂದೇ ಅರ್ಥ ತಾನೇ? ನಾನು ಹಾಗೆ ಅಂದ್ಕೊಳ್ಳಲ್ಲ, ಆದರೆ ಮಾವ ನನ್ನ ಬೈತಿದ್ರೆ ನೀನಾದರೂ ಬುದ್ಧಿ ಹೇಳಬೇಕಲ್ಲ. ನೀನು ಅಂದರೆ ಅವರಿಗೆ ಎಷ್ಟು ಇಷ್ಟ ಅಂತಹ ನಿನ್ನ ಮಾತನ್ನೇ ಅವರು ಕೇಳಲಿಲ್ಲ ಅಂದಮೇಲೆ ನನ್ನ ಮಾತು ಕೇಳ್ತಾರಾ? ಕೋಪದಿಂದ ಕೆಲಸದಿಂದ ತೆಗೆದು ಹಾಕಿದ್ರೆ? ತೆಗೆದ್ರೆ ತೆಗಿಲಿ, ನಿನಗೆ ನಿಮ್ಮ ಗಂಡ ಇದ್ದಾರೆ ತಾನೇ, ಅವ್ರ ಜೊತೆ ಹೋಗು. ನಿಜಕ್ಕೂ ಹೀಗೆ ಪರಪುರುಷನ ಜೊತೆ ಇರೋದಕ್ಕೆ ನಿಮ್ಮ ಗಂಡ ಹೇಗೆ ಒಪ್ಪಿದ್ರು ಅಂತ ಹರಿತವಾಗಿ ಹೇಳಿ ಊಟದ ಡಬ್ಬಿ ಹಿಡಿದು ಹೋದ್ಲು. ತನ್ನ ಗಂಡ ಮತ್ತು ಈ ಪರಪುರುಷ ಇಬ್ಬರು ಒಬ್ಬರೇ ಅಂತ ಅನ್ವಿಕಾ ನಗ್ತಾ ಹೋದ್ಲು. ಹೀರಾ, ನಿಮ್ಮ ಮಾವನ ಜೊತೆ ಮಾತನಾಡ್ದೀಯಾ ಅಂತ ಮೈಥಿಲಿ ಕೇಳಿದ್ರು. ಮಾತಾಡದೆ, ಬೈದರು. ಹಾಗಾದರೆ ಏನು ಮಾಡೋಣ? ನನಗೂ ಗೊತ್ತು ಅವರು ಗಂಭೀರವಾಗ್ತಾರೆ ಅಂತ. ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಏನದು? ನಾನು ಅಜ್ಜಿ ಮನೆಗೆ ಬರ್ತೀನಿ, ಅಲ್ಲಿಂದಲೇ ಶಾಲೆಗೆ ಬರ್ತೀನಿ. ನಾನು ಅಂದರೆ ಮಾವನಿಗೆ ಇಷ್ಟ ತಾನೇ, ನೋಡದೆ ಇರಲಾರ್ದೆ ಅವರಲ್ಲಿಗೆ ಬರ್ತಾರೆ. ನನಗೆ ಬೇಕಾದದ್ದು ನೀನು ಒಂಟಿಯಾಗಿ ಸಿಕ್ಕರೆ ಹಿಡ್ಕೊಂಡು ಹೋಗೋಣ ಅಂದ್ಕೊಳ್ತಿದ್ರೆ ನೀನೇ ಬಂದು ನನ್ನ ಮನೆಯಲ್ಲಿ ಬೀಳ್ತೀಯ ಅಂತಿದ್ಯಾ ಅಂತ ಮೈಥಿಲಿ ಮನಸ್ಸಿನಲ್ಲಿ ನಕ್ಕದ್ಲು. ಏನಂತೀಯ? ನಡೀತಾ? ನಡೆಯುವಂತೆ ಮಾಡ್ತೀನಿ ನೋಡು ಅಂತ ಆ ವಾರ ಪೂರ್ತಿ ಅರ್ಜುನನ ಮುಂದೆ ಬೇಕೆಂದೇ ಅನ್ನ ತಿಂದೆ ಹಠ ಹಿಡಿದ್ಲು ಹೀರಾ. ಏನು ಬೇಕೆಂದು ಹೀಗೆ ಮಾಡ್ತಿದ್ಯಾ ಹೀರಾ ಅಂತ ಅರ್ಜುನ್ ಗಂಭೀರವಾಗಿ ಕೇಳ್ದ. ನಾನು ತಾತಯ್ಯನ ಮನೆಗೆ ಹೋಗ್ಬಿಡ್ತೀನಿ, ಇಲ್ಲಿರಲ್ಲ ಅಂತ ಖಚಿತವಾಗಿ ಹೇಳಿದ್ಲು. ಹೌದಾ, ಸರಿ ಹೋಗು, ಈಗಲೇ ಹೋಗೋಣವಾ ಅಂತ ಹೇಳಿ ಎದ್ದ ಅರ್ಜುನ್ ಕೂಡಲೇ ಒಪ್ತಾನೆ ಅಂತ ಊಹಿಸದ ಹೀರಾ ಅವಕ್ಕಾದ್ಲು. ಅನ್ವಿಕಾ ಮನೆಯಲ್ಲಿರಲಿಲ್ಲ. ಶನಿವಾರವೆಂದು ಖುಷಿ ಜೊತೆ ಪಕ್ಕದ ದೇವಸ್ಥಾನಕ್ಕೆ ಹೋಗಿದ್ಲು. ಏನು ಹಾಗೆ ನೋಡ್ತಿದ್ಯಾ? ತಯಾರಾಗು. ಅಂದರೆ ನನ್ನನ್ನು ಕಳಿಸೋದನ್ನೇ ಕಾಯ್ತಿದ್ದೀರಾ? ನಾನು ಕಳಿಸ್ತೀನಿ ಅಂದಿಲ್ಲ, ನೀನೇ ಹೋಗ್ತೀನಿ ಅಂದೆ. ಬೇಡ, ಇಲ್ಲೇ ಇರುವಂಥ ಒಂದು ಸಲನಾದರೂ ಹೇಳಬಾರ್ದಪ್ಪ. ನೀನು ಮಗುವಲ್ಲ ಹೀರಾ, ಎಲ್ಲವನ್ನ ಅರ್ಥ ಮಾಡ್ಕೊಳ್ಬಲ್ಲೆ. ಅದಕ್ಕೆ ನಿನ್ನ ವಯಸ್ಸಿಗೆ ಸಂಬಂಧ ಇಲ್ಲದೆ ಈಗಾಗಲೇ ಮದುವೆಯಾಗಿ ಹೆಂಡತಿ ಇರೋ ನನ್ನನ್ನು ಮತ್ತೊಂದು ಮದುವೆ ಮಾಡ್ಕೊ ಅಂದೆ. ಹರಿತವಾದ ಅರ್ಜುನನ ಮಾತಿಗೆ ಹೀರಾಳ ಬಾಯಿ ಮುಚ್ಚಿ ಹೋಯಿತು. ಇಲ್ಲಿಗೆ ಹೇಗೆ, ಯಾಕೆ ಬಂದವು? ಅನ್ವಿಕಾ ಜೊತೆ ಇರ್ತೀನಿ ಅಂತ ನೀನು ಕೇಳಿದಕ್ಕೆ ತಾನೇ ಬಂದದ್ದು. ಈಗ ನಿಮ್ಮ ತಾತಯ್ಯನ ಜೊತೆ ಇರ್ತೀನಿ ಅಂತೀಯ? ಹಾಗಾದರೆ ನಡಿ, ಹೋಗೋಣ. ಕಾರಿನಿಗೆ ತೆಗೆದುಕೊಳ್ತಿದ್ದ ಅವನ್ನ ನೋಡಿ, ನಾನು ಇಲ್ಲದಿದ್ದರೆ ನಿಮಗೇನು ಬೇಸರ ಇಲ್ಲ ತಾನೇ ಅಂದ್ಲು. ಅವನೆಲ್ಲ ಯೋಚಿಸೋ ಹಾಗಿದ್ರೆ ನೀನು ರಷ್ಯಾ ಬಿಟ್ಟು ಬರುತ್ತಲೇ ಇರಲಿಲ್ಲ. ಈಗೇನು ಆಕಾಶ ಉಳಿ ಬೀಳೋ ಅಪಾಯ ಇಲ್ಲ, ಅಲ್ಲಿಯೂ ಬೋರಾದರೆ ಮರಳಿ ಬರುವೆಂತೆ, ನಡಿ ಅಂದ. ನನ್ನ ಬಟ್ಟೆಗಳೇನೂ ಇಲ್ಲ, ಪರವಾಗಿಲ್ಲ, ನಿಮ್ಮ ತಾತಯ್ಯ ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ ಬಿಡು. ಅನ್ವಿಕಾ ಬಂದ ಮೇಲೆ ಹೇಳಬೇಕಲ್ಲ. ಅವಶ್ಯಕತೆ ಇಲ್ಲ, ಬೇಡ ಅಂತಿರೋ ಹೀರಾಳ ಕೈ ಹಿಡಿದು ಕಾರ್ ಹತ್ರ ಕರೆತಂದು, ಅವಳ ಬಗ್ಗೆ ಇಷ್ಟೊಂದು ಯೋಚಿಸೋ ಕೆಲಸ ಇಲ್ಲ, ನಿನಗೋಸ್ಕರವೇ ಅವಳನ್ನ ಕೆಲಸಕ್ಕೆ ಇರಿಸ್ಕೊಂಡಿದ್ದೀನಿ. ನೀನೇ ಇಲ್ದಿರುವಾಗ ಅವಳಿಗೆ ಇಲ್ಲೇನು ಕೆಲಸ? ಅವಳನ್ನ ಅವಳ ಗಂಡನ ಹತ್ರ ಕಳಿಸ್ತೀನಿ. ಅರ್ಜುನನ ಹಠ ಮತ್ತು ಛಲ ತಿಳಿದು ಮರು ಮಾತಾಡದೆ ಕಾರ್ ಹತ್ತಿದ್ಲು ಹೀರಾ. ಅರ್ಧ ಗಂಟೆಯಲ್ಲಿ ಹೀರಾ ನನ್ನ ಮನೆ ಹತ್ರ ಬಿಟ್ಟು ಒಳಗೆ ಹೋಗು ಅಂತ ಹೇಳಿ ಅವಳು ನೋಡ್ತಿರುವಂತೆಯೇ ಕಾರನ್ನು ಹಿಂದಕ್ಕೆ ತಿರುಗಿಸಿ ಹೊರಟು ಹೋದ ಅರ್ಜುನ್. ಬೊಂಬೆಯಂತೆ ನೋಡ್ತಾ ನಿಂತು ಬಿಟ್ಲು ಹೀರಾ. ಸಾಯಂಕಾಲದ ನಡಿಗೆ ಮುಗಿಸಿ ಮನೆಗೆ ಬಂದ ಚಂದ್ರಮೌಳಿಯವರು ಬಾಗ್ಲಲ್ಲಿ ನಿಂತ ಹೀರಾಳನ್ನು ನೋಡಿ ದಂಗಾದ್ರು. ಹೀರಾ, ನೀನಾ ಇಲ್ಲಿ ಈ ಸಮಯದಲ್ಲಿ ಅಂತ ಹತ್ತಿರ ಹೋದರು. ಹೀರಾ ನಡೆದಿದ್ದನ್ನು ಹೇಳಿ, ನಾನು ಇನ್ನೂ ಆ ಮನೆಗೆ ಹೋಗಲ್ಲ ತಾತಯ್ಯ ಅಂತ ಬಿಕ್ ಕಳಿಸಿದ್ಲು. ಅರ್ಜುನ್ ಯಾಕೆ ಹೀಗೆ ಮಾಡ್ದ? ಇದ್ರ ಹಿಂದೆ ಏನಾದರೂ ಇದೆಯಾ ಅಂತ ಯೋಚಿಸ್ತಾ ಒಳಗೆ ಕರೆದೊಯ್ದು ವಾಸವಿ ಅಂತ ಕರೆದ್ರು. ಏನಪ್ಪ ಅಂತ ಬಂದ ವಾಸವಿ ಹೀರಾಳನ್ನ ನೋಡಿ ನಂಬಲಾರದೆ, ಏನಮ್ಮ ಹೀಗೆ ಬಂದೆ ಅಂದ್ಲು. ಹೀರಾ ಏನೂ ಮಾತಾಡಲಿಲ್ಲ. ಸರಿ, ಮೊದಲು ಮಗುವಿಗೆ ತಿನ್ನೋದಕ್ಕೆ ಏನಾದರೂ ಮಾಡ್ಕೊಂಡು ಬಾ, ನಿಧಾನವಾಗಿ ಮಾತಾಡೋಣ ಅಂತ ಅವನ್ನ ಕೂರಿಸಿ ಮೇಲೆ ಹೋದ ಅವರು ರಾಧಾಕೃಷ್ಣ ಅವ್ರಿಗೆ ಫೋನ್ ಮಾಡಿದ್ರು. ಗಂಡ ಇಲ್ಲದಿರುವಾಗ ವಾಸವಿ ಕೇಳಿದ್ಲು, ಯಾಕಮ್ಮ ನಿಮ್ಮ ಮಾವನ್ನ ಕೇಳಿದ್ಯಾ ಅಂತ. ಕೇಳಿದ್ದಕ್ಕೆ ಕೋಪ ಬಂತು, ಓಡಿಸ್ಬಿಟ್ರು ಅಂದ್ಲು ಹೀರಾ. ವಾಸವಿ ಗಾಬರಿಯಾದ್ಲು. ಓಡಿಸೋದು ಅಂದರೆ ಏನು? ಏನೇ ಆದರೂ ನಿನ್ನನ್ನು ಬಿಟ್ಕೊಡಲ್ಲ ಅಲ್ವಾ? ರಷ್ಯಾದಲ್ಲಿ ನಾನು ಒಬ್ಬಳೇ ಇದ್ದಿದ್ದರಿಂದ ಜಾಗೃತಿಯಾಗಿ ನೋಡಿಕೊಂಡ್ರು. ಇಲ್ಲಿ ಅವರಿಗೆ ಹೆಂಡತಿ ಮತ್ತು ಮಗಳು ಸಿಕ್ಕ ಮೇಲೆ ನನ್ನ ಮೇಲೆ ಪ್ರೀತಿ ಕಡಿಮೆಯಾಗಿದೆ ಇರಬೇಕು. ನೀವೆಲ್ಲರೂ ಇದೀರಾ ಎಂಬ ಧೈರ್ಯ ಇರಬಹುದು ಅಂತ ಭುಜ ಹಾರಿಸಿದ್ಲು ಹೀರಾ.
ಹೀಗಾದರೆ ಅರ್ಜುನ್ ಮತ್ತು ಮೈಥಿಲಿ ಮದುವೆ ಹೇಗೆ ನಡೆಯುತ್ತೆ ಅಂತ ವಾಸವಿ ಯೋಚಿಸಿದ್ಲು. ಅದಕ್ಕೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಅಜ್ಜಿ. ಏನದು ಅಂತ ಆತುರದಿಂದ ಕೇಳಿದ್ಲು ವಾಸವಿ. ಮೈಥಿಲಿ ಎತ್ತ ದೂರ ಇದ್ದರೆ ಮಾವನಿಗೆ ಹೇಗೆ ಇಷ್ಟ ಆಗುತ್ತೆ? ಮೇಲಾಗಿ ಹೆಂಡತಿ ಜೊತೆಗಿದ್ದಾನೆ. ಅದೇ ಅತ್ತೆ ಮಾವನಿಗೆ ಹತ್ತಿರದಲ್ಲಿದ್ದು ತನ್ನ ಪ್ರೀತಿಯನ್ನು ತೋರಿಸ್ತಿದ್ರೆ ಇಷ್ಟ ಆಗ್ಬೋದು ತಾನೇ? ಅರ್ಜುನ್ ಮನೆ ಒಳಗೆ ಹೆಜ್ಜೆ ಇಡ್ತಿಲ್ಲ, ಇನ್ನು ಪ್ರೀತಿ ತೋರಿಸೋದು ಹೇಗೆ? ಮೇಲಾಗಿ ಮೈಥಿಲಿಯನ್ನು ಕಂಡ್ರೆ ಉರಿದು ಬೀಳ್ತಾನೆ. ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ನಾನು ಆ ಶಾಲೆ ಬಿಟ್ಟು ಇಲ್ಲಿ ಹತ್ತಿರದ ಯಾವುದಾದ್ರೂ ಶಾಲೆಯಲ್ಲಿ ಸೇರ್ತೀನಿ. ಮೈಥಿಲಿ ಅತ್ತೆ ನನ್ನ ಹತ್ತಿರವಿದ್ದು ನೋಡ್ಕೊಳ್ತಿದ್ರೆ ಮಾವ ಹೇಗಿದ್ರು ನನ್ನನ್ನು ಗಮನಿಸ್ಲೇ ಇರ್ತಾನಲ್ಲ, ಹಾಗೆ ಅವರ ನಡುವೆ ಪ್ರೀತಿ ಚಿಗುರ್ಬೋದು ತಾನೇ? ನನ್ನ ತಾಯಿ ನನ್ನ ಮಗಳು ಇಷ್ಟು ಬುದ್ಧಿವಂತೆ, ಎಲ್ಲವೂ ನನ್ನ ಹೋಲಿಕೆ ಅಂತ ಹೀರಾಳ ದೃಷ್ಟಿ ತೆಗೆದ್ಲು. ಹಾಗಾದರೆ ಈ ವಿಷಯವನ್ನು ಕೂಡಲೇ ಮೈಥಿಲಿಗೆ ತಿಳಿಸ್ಬೇಕು. ಆದರೆ ಆಕೆ ಇಲ್ಲಿಗೆ ಬಂದರೆ ನಿಮ್ಮ ತಾತಯ್ಯ ಸುಮ್ಮನಿರಲ್ವಲ್ಲ? ನಾನು ಹೇಳ್ತೀನಿ ಅಜ್ಜಿ ಅಂತ ಭರವಸೆ ನೀಡಿದ್ಲು. 2 ದಿನಗಳಲ್ಲಿ ಹೀರಾ ವಾಸವಿಗೆ ಪ್ರಾಣಕ್ಕಿಂತ ಹೆಚ್ಚಾದ್ಲು. ಆ ಮಗು ಬಂದು ವಾಸವಿನ ಬದಲಿಸಿತೋ ಅಥವಾ ವಾಸವಿ ಮಗುವನ್ನು ಬದಲಿಸಿದ್ಲೋ ಚಂದ್ರಮೌಳಿಗೆ ಅರ್ಥ ಆಗಲಿಲ್ಲ. ಆದರೆ ಹೀರಾನನ್ನು ಬಿಟ್ಟು ಅರ್ಜುನ್ ಇರೋದು ಮಾತ್ರ ಅವರಿಗೆ ಆಶ್ಚರ್ಯ ಅನ್ನಿಸ್ತು. 1 ವಾರದಲ್ಲಿ ಅರ್ಜುನನ ಕುಟುಂಬ ಹೈದರಾಬಾದಿಗೆ ಶಿಫ್ಟ್ ಆಯಿತು. ಮನೆಗೆ ಬರ್ತಿದ್ದಂತೆ ಹಳೆ ದಿನಗಳು ನೆನಪಾದವು ಅನ್ವಿಕಾಳಿಗೆ. ಅರ್ಜುನ್ ಖುಷಿಗಾಗಿ ತನ್ನನ್ನು ಕೇರ್ಟೇಕರ್ ಆಗಿ ನೇಮಿಸಿದ ಕ್ಷಣಗಳು, ಆತನನ್ನು ಕಂಡು ಭಯಪಡ್ತಿದ್ದದ್ದು, ಆಮೇಲೆ ಖುಷಿ ಬಗ್ಗೆ ತಿಳಿದು ಬೇಸರ ಪಟ್ಟದ್ದು, ಮಗುವನ್ನು ತನ್ನ ಪಂಚಪ್ರಾಣವಾಗಿ ನೋಡಿಕೊಂಡದ್ದು, ಖುಷಿ ಮೂಲಕ ತಮ್ಮ ಪ್ರೀತಿ ಮತ್ತು ಮದುವೆ ಎಲ್ಲವೂ ಸರಿಯಾಗಿದೆ ಎನ್ನುವ ಸಮಯದಲ್ಲಿ ಖುಷಿ ಕಿಡ್ನ್ಯಾಪ್ ಆಗಿ ಲೋಕವನ್ನೇ ಬಿಟ್ಟು ಹೋದದ್ದು ಎಲ್ಲವೂ ಗಣ್ಣು ಮುಂದೆ ಸಿನಿಮಾದಂತೆ ಬರ್ತಿದ್ರೆ ಅವಳ ಹೃದಯ ಹಿಂಡುವಂತೆ ನೋವಾಯಿತು. ಹೀರಾ ಹೋದ್ಮೇಲೆ ಅರ್ಜುನ್ ಜೊತೆ ಅನ್ವಿಕಾ ಮಾತನಾಡಲೇ ಇಲ್ಲ. 2 ದಿನ ನೋಡಿ 3ನೇ ದಿನ ನಾವು ಹೈದರಾಬಾದ್ಗೆ ಹೋಗ್ತಿದ್ದೀವಿ ಅಂತ ಹೇಳಿದ ಅರ್ಜುನ್. ಆಗಲೂ ಅವಳಿಂದ ಉತ್ತರ ಬರಲಿಲ್ಲ. ಮಗುವಿನ ಜೊತೆ ಮೊದಲ ಬಾರಿ ಮನೆಗೆ ಬರ್ತಿದ್ದಾಗ ಅರ್ಜುನನ ಮನಸ್ಸು ಹೇಳಲಾಗದ ಅನುಭವಕ್ಕೊಳಗಾಯಿತು. ಚಂದ್ರಮೌಳಿ ಮತ್ತು ವಾಸವಿಯವರನ್ನ ಹಳೆ ಮನೆಯಲ್ಲಿ ಬಿಟ್ಟು ಈ ಮನೆಯಲ್ಲಿ ರಾಧಾಕೃಷ್ಣ ಅವರು ನೋಡ್ಕೊಳ್ತಾ ಇದ್ರು. ಕೆಲಸದಾಕೆ ದೃಷ್ಟಿ ತೆಗೆದ್ಲು. ಮಗು ಮತ್ತು ಅನ್ವಿಕಾಳ ಜೊತೆ ಬಲಗಾಲಿಟ್ಟು ಒಳಗೆ ಬಂದ ಅರ್ಜುನ್. ಅನ್ವಿಕಾಳ ಶರೀರ ಇನ್ನೂ ಅದೇ ಭ್ರಮೆಯಲ್ಲಿದ್ದಂತೆ ತೇಲ್ತಿದ್ರೆ ತಲೆ ಸುತ್ತಿ ಬೀಳುವಂತಾದ್ಲು. ಅರ್ಜುನ್ ಗಮನಿಸಿ ಹಿಡ್ಕೊಂಡ. ಏನಾಯಿತು ಅನ್ವಿಕಮ್ಮ ಅಂತ ರಾಧಾಕೃಷ್ಣ ಕೇಳಿದ್ರು. ಸುಸ್ತಾಗ್ತಿದೆ ತಾತಯ್ಯ ಅನ್ನೋತ್ಲೆ ಅರ್ಜುನ್ ಎದೆಯಲ್ಲಿ ವಾಲಿ ಹೋದ ಅನ್ವಿಕಾನನ್ನು ತಮ್ಮ ಕೋಣೆ ಕರ್ಕೊಬಂದು ಕೆನ್ನೆ ತಟ್ಟಿ ಕರೆದ ಅರ್ಜುನ್. ತಣ್ಣನೆಯ ನೀರನ್ನು ಮುಖದ ಮೇಲೆ ಚಿಮುಕಿಸಿ ಸ್ವಲ್ಪ ನೀರು ಕುಡಿಸ್ತಾ ಸ್ವಲ್ಪ ಹೊತ್ತಿಗೆ ಕಣ್ತೆರೆದ್ಲು. ಯಾಕಿಷ್ಟು ಭಾವುಕವಾಗ್ತಿದ್ಯಾ? ಪಾಪು ಹೆದರ್ಕೊಂಡ್ಲು ಅಂದ ತನ್ನನ್ನೇ ಅಂಟ್ಕೊಂಡಿದ್ದ ಖುಷಿಯನ್ನು ತೋರಿಸುತ್ತಾ. ಸಾರಿ ಅನ್ನುತ್ತಾ ಕೈ ಚಾಚಿ ಖುಷಿಯನ್ನು ಕರೆದ್ಲು ಅನ್ವಿಕಾ. ಮಗಳು ಅವಳ ಮೇಲೆ ಹಾರಿ ಅಪ್ಕೊಂಡ್ಳು. ಅರ್ಧ ಗಂಟೆ ನಂತರ ಎದ್ದು ಸ್ನಾನ ಮಾಡಿ ಕೆಳಗೆ ಬಂದ ಅನ್ವಿಕಾ ಅಡುಗೆ ಮನೆಗೆ ಹೋಗ್ತಿದ್ರೆ ನಿನ್ನ ಸಾಮ್ರಾಜ್ಯ ಇದು ಅಂತ ಮನಸ್ಸು ನೆನಪಿಸ್ತು. ಖುಷಿಗಾಗಿ ಎಷ್ಟು ಇಷ್ಟಪಟ್ಟು ಪ್ರೀತಿಯಿಂದ ಅಡುಗೆ ಮಾಡಿಬಡಿಸಿದ್ಲು, ತನ್ನ ಕೈಯಾರೆ ತಿನ್ನಿಸಿದ್ಲು. ಆದರೆ ಅದೇ ಕೈಗಳು ಮಗುವಿನ ಪ್ರಾಣ ಹೋಗಲು ಕಾರಣವಾದವು ಅಂತ ನೆನಪಾದಾಗಲೆಲ್ಲ ಮನಸ್ಸು ರಂಪದಲ್ಲಿ ಸೀಳಿದಂತೆ ನೋವಾಗ್ತಿತ್ತು. ಅನ್ವಿಕಾ ಅಂತ ರಾಧಾಕೃಷ್ಣ ಅವರು ಕರೆದ್ರು. ಹೇಳಿ ತಾತಯ್ಯ. ಖುಷಿ ನಿನ್ನಿಂದ ಸತ್ತಿಲ್ಲ, ಅದಕ್ಕೆ ಕಾರಣ ಮೈಥಿಲಿ ಅಂತ ಕಿರಾತಕ್ಕೆ ಸಂತೋಷವಾಗಿ ಹೊರಗೆ ತಿರುಗ್ತಿದ್ರೆ ನೀನು ಮಾತ್ರ ಯಾಕಿಷ್ಟು ನೋವು ಹೊತ್ತು ಕೊರಗ್ತಿದ್ಯಾ? ನಾಳೆಯಿಂದ ನೀನು ಕೂಡ ಅರ್ಜುನ್ ಜೊತೆ ಆಫೀಸ್ಗೆ ಹೋಗು, ಸ್ವಲ್ಪ ಬದಲಾವಣೆ ಇರುತ್ತೆ. ಇಲ್ಲ ತಾತಯ್ಯ, ನಾನು ಎಲ್ಲಿಗೂ ಹೋಗಲ್ಲ. ಮನೆ ನಿಮ್ಮನ್ನು ಮತ್ತು ಮಗುವನ್ನು ನೋಡ್ಕೊಳ್ತೀನಿ. ಮಗುವಿನ ಜೊತೆ ನಾನಿರ್ತೀನಿ. ನನಗೆ ಆಫೀಸ್ ಕೆಲಸ ನೋಡೋ ತಾಳ್ಮೆ ಇಲ್ಲಮ್ಮ. ನನ್ನ ಮರಿಮೊಮ್ಮಗಳ ಜೊತೆ ಸಂತೋಷವಾಗಿ ಕಳಿಬೇಕೆಂಬ ಆಸೆ ಇದೆ ಅಂದಾಗ ಅನ್ವಿಕಾ ಅವ್ರನ್ನ ಪ್ರೀತಿಯಿಂದ ನೋಡಿದ್ಲು. ಬೇಡ ಎನ್ನಲು ಆಗಲಿಲ್ಲ. ಆದರೆ ಅರ್ಜುನ್ಗೆ ತಿಳಿಸಿದ್ರೆ ಅವನು ಒಪ್ತಾನ ಅಂತ ಯೋಚಿಸಿದ್ಲು. ಮಗನ ಹತ್ರ ನಾನು ಹೇಳಿದ್ದೀನಿ, ನಾಳೆ ಪಾಪುವನ್ನು ಇಲ್ಲಿನ ಶಾಲೆಗೆ ಸೇರಿಸಿ ನಿನ್ನ ಆಫೀಸ್ಗೆ ಕರೆದೊಯ್ತೀನಿ ಅಂದಿದ್ದಾನೆ. ಎಲ್ಲವನ್ನ ನೀವೇ ನಿರ್ಧರಿಸ್ತೀರಾ? ನನ್ನ ಹತ್ರ ಒಂದು ಮಾತು ಹೇಳಲ್ವಾ ಅಂತ ಮುನಿಸ್ಕೊಂಡು ಹೇಳ್ತಿದ್ದ ಅನ್ವಿಕಾನನ್ನು ನೋಡಿ ನಗ್ತಾ ಇದೇ ರೀತಿ ಯಾವಾಗಲೂ ಸಂತೋಷವಾಗಿ ಮುನಿಸು ಅತಿಯಾದ ತುಂಟಾಟದೊಂದಿಗೆ ಸುಖವಾಗಿರುವಂತ ಅರಸಿದ್ರು. ರಾತ್ರಿ ಊಟ ಆಯಿತು. ಖುಷಿ ಮತ್ತು ಅರ್ಜುನ್ ಯಾವಾಗಲೂ ಕೋಣೆಗೆ ಹೋಗ್ಬಿಟ್ಟಿದ್ರು. ಆ ದಿನ ಪೂರ್ತಿ ಮನೆಯನ್ನು ನೋಡ್ಕೊಳ್ತಾ ಸಮಯ ಕಳೆದ್ಲು ಅನ್ವಿಕಾ. ಅಡುಗೆ ಮನೆ ಕೆಲಸ ಮುಗಿಸಿ ತಡವಾಗಿ ಹೋದ್ಲು. ಖುಷಿ ಅರ್ಜುನನ ಎದೆ ಮೇಲೆ ಆರಾಮವಾಗಿ ನಿದ್ರಿಸ್ತಾ ಇದ್ಲು. ಅರ್ಜುನ್ ಕೂಡ ನಿದ್ರೆಯಲ್ಲಿದ್ದ. ಅವನ ಕೈಯಲ್ಲಿ ಕಥೆಯ ಪುಸ್ತಕ ಇತ್ತು. ಹೀರಾ ಕೂಡ ತಮ್ಮ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಯೋಚಿಸ್ತಾ ಹೋಗಿ ನಿದ್ರಿಸ್ತಿರೋ ಇಬ್ಬರನ್ನ ಕಣ್ತುಂಬಿಕೊಂಡ್ಲು ಅನ್ವಿಕಾ. ಕತೆ ಮುಂದುವರಿಯುತ್ತೆ.